ಹೆಲೋ ನಮಸ್ಕಾರ. ರುಚಿ ಅಭಿರುಚಿಗೆ ಯು ಮೋಸ್ಟ್ ವೆಲ್ಕಮ್. ಸುಸ್ವಾಗತ, ಆತ್ಮೀಯವಾದ ಸ್ವಾಗತ. ಈ ಸೆಗ್ಮೆಂಟಲ್ಲಿ ಚಾನ್ಸರಿ ಪೆವಿಲಿಯನ್ ಶೆಫ್ ಆದಂಥ ಸೆಂದಿಲ್ ಅವರು ನಮಗಾಗಿ ಹಾಗೂ ನಿಮಗಾಗಿ ಒಂದು ಇಟಾಲಿಯನ್ ಸ್ಪೆಷಲ್ ಡಿಶ್ ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ ಕಲಿಯೋಣ. ಸಲಾಟ ಓರಿಯಾಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಂಗಿದೆ: ಲೆಮನ್ ವಿನಿಗರ್ ಡ್ರೆಸ್ಸಿಂಗ್ಸ್, ಕುಕುಂಬರ್ಸ್, ಆಸ್ಪೆರಗಸ್, ಕ್ಯಾರೆಟ್ ಆ್ಯಂಡ್ ಪೆಪ್ಪರ್ಸ್ ಆ್ಯಂಡ್ ಅಬರ್ಜಿನ್ ಆ್ಯಂಡ್ ಬಾಲ್ಸಮಿಕ್ ವಿನಿಗರ್ ಡ್ರೆಸ್ಸಿಂಗ್, ಫೆಟಾ ಚೀಸ್, cucumber slice, tomato, beans. The 110 cups, you have the lettuce. Carrot, peppers, aubergine, balsamic vinegar dressing, feta cheese, ಸೌತೆಕಾಯಿ ಸ್ಲೈಸ್, ಟೊಮ್ಯಾಟೊ, ಹುರುಳಿಕಾಯಿ, 1 ಕಪ್, ಐಸ್ಬರ್ಗ್ ಲೆಟಿವ್ಸ್, ಕೋರ್ಮಂಡಲ್ ಲೀವ್ಸ್. ಸಾಲೋಟ ಹೊರೈಟಿಕ್ಕಿ ಮಾಡುವ ವಿಧಾನ: ಮೊದಲಿಗೆ ಕೋಸನ್ನು, ಗ್ರೀನ್ ಲೆಟಿವ್ಸ್ ಅನ್ನು ಮೀಡಿಯಂ ಸೈಜ್ಗೆ ಕಟ್ ಮಾಡಿಕೊಳ್ಳಿ. ಒಂದು ತಟ್ಟೆಗೆ ಹಾಕಿ ಸೌತೆಕಾಯಿ, ಅಬುರ್ಜಿನ್,
ಕೋರ್ಮಂಡಲ್ ಲೀವ್ಸ್, ಹುರುಳಿಕಾಯಿ, ಟೊಮ್ಯಾಟೊ, ನಂತರ ಮಿಕ್ಸ್ ಆಗಿರುವ ಸಾಲ್ಟ್, ಪೆಪ್ಪರ್, ವಿನಿಗರ್ ಮತ್ತು ಎಣ್ಣೆಯನ್ನು ಇದರ ಮೇಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿರುವ ಓಂಟನ್ ಕಪ್ಗೆ ಇದನ್ನೆಲ್ಲ ಹಾಕಿ ನಂತರ ಒಂದು ತಟ್ಟೆಯಲ್ಲಿ ಪಾಲ್ಸಾ ಮಿಕ್ಸ್ ವಿನೆಗರ್ನಿಂದ ಅಲಂಕರಿಸಿ ಓಂಟನ್ ಕಪ್ನಲ್ಲಿರುವುದನ್ನು ಇದರ ಮೇಲಿಟ್ಟು ಇದರ ಮೇಲೆ ಸೌತೆಕಾಯಿ ಪೀಸ್, ಆಸ್ಪಗರಸ್, ಕ್ಯಾರೆಟ್, ಪೆಪ್ಪರ್ಸ್, ನಂತರ ಇದರ ಮೇಲೆ ಫಟಾ ಚೀಸ್ ಹಾಕಿದರೆ ಸಾಲೋಟಾ ಒರೈಟಿಕ್ಕಿ ಸವಿಯಲು ಸಿದ್ಧ. ಇವಾಗ ನಮ್ಮ ಗೆಸ್ಟ್ ನನ್ನ ಜೊತೆ ಅರ್ಚನಾ ಅವರಿದ್ದಾರೆ. ಐ ವೆಲ್ಕಮ್ ಹರ್. ಅರ್ಚನಾ, ನಮಸ್ಕಾರ. ಯು ಮೋಸ್ಟ್ ವೆಲ್ಕಮ್ ಒನ್ಸ್ ಅಗೇನ್ ಟು ರುಚಿ ಅಭಿರುಚಿ. ಏನು ಹೇಳ್ಕೊಡ್ತಾ ಇದ್ದೀರಾ? ನಾನು ಇವತ್ತು ನಿಮಗೆ ಮಿಕ್ಸೆಡ್ ವೆಜಿಟೇಬಲ್ ಪಾಸ್ತಾ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇದಕ್ಕೆ ಬೇಕಾಗುವ ಐಟಮ್ಸ್. ಬೇಕಾಗಿರೋ ಐಟಮು ಬೇಯಿಸಿದ ಪಾಸ್ತಾ, ಕೊತ್ತಂಬರಿ ಸೊಪ್ಪು, ಮೊದಲು
ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಹೇಳಿ, ದಿಸ್ ಆಲ್ ಇದೇನೋ ಒಂದು ಡಿಸೈನಾಗಿ ಕಾಣುತ್ತೆ. ಹೌದು, ಹಾಗಾಗಿ ನೂಡಲ್ಸ್ ಅಂದ್ರೇ ಅಷ್ಟು ಇಷ್ಟಪಡ್ತಾರೆ. ಜೊತೆಗೆ ತರಕಾರಿನೂ ಹೊಟ್ಟೆಗೆ ಹೋಗುತ್ತೆ. ಹೌದು. ಆ್ಯಂಡ್ ಈ ಪಾಸ್ತಾ ಇಲ್ಲ ಅಂದರೆ ಇನ್ನೂ ಜಾಸ್ತಿ ಹೆಚ್ಚು ಇಷ್ಟಪಡ್ತಾರೆ. ಡೈರೆಕ್ಟಾಗಿ ಹೀಗೆ ತೊಗೋಬೋದು. ಹೌದು. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಏನು ಬೇಡ ಅಲ್ಲ? ಏನು ಬೇಕಾಗಿಲ್ಲ ಇದಕ್ಕೆ ಆಲ್ರೆಡಿ ಎಲ್ಲ ಸಾಸ್ ಎಲ್ಲ ಹಾಕಿರ್ತೀವಲ್ಲ ನಾವು ಬೇಕಾಗ್ತದೆ. ಪಾಸ್ತಾ ರೆಡಿ ಟು ಹ್ಯಾವ್ ಅಂತ ಅರ್ಚನಾ ನನ್ನ ಕೈಲಿ ಕೊಟ್ಟರು. ಈವನ್ ಐ ಆಮ್ ರೆಡಿ ಟು ಹ್ಯಾವ್. ಥ್ಯಾಂಕ್ ಯು ಅರ್ಚನಾ. ಮಿಕ್ಸೆಡ್ ವೆಜ್ ಪಾಸ್ತಾ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಕ್ಯಾಪ್ಸಿಕಮ್, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಸಾಸ್, ಪೆಪ್ಪರ್ ಪುಡಿ, ಉಪ್ಪು, ತುಪ್ಪ, ಬೇಯಿಸಿರುವ ಪಾಸ್ತಾ. ಮಿಕ್ಸೆಡ್ ವೆಜ್ ಪಾಸ್ತಾ ಮಾಡುವ ವಿಧಾನ: ಬಾಣಲಿಯಲ್ಲಿ 2 ಚಮಚ ಎಣ್ಣೆ ಮತ್ತು ತುಪ್ಪವನ್ನು ಹಾಕಿ ಕಾಯಿಸಿಕೊಂಡು ಇದಕ್ಕೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್, ಸ್ವಲ್ಪ ಉಪ್ಪು, ಟೊಮೆಟೊ ಸಾಸ್ ಇವುಗಳನ್ನು ಹಾಕಿ ಫ್ರೈ ಮಾಡಿ. ಫ್ರೈ ಮಾಡಿದ ಈ ಮಿಶ್ರಣಕ್ಕೆ ಪೆಪ್ಪರ್ ಪುಡಿ, ಬೇಯಿಸಿದ ಪಾಸ್ತಾವನ್ನು ಹಾಕಿ ಬೇಯಿಸಿಕೊಂಡರೆ ಮಿಕ್ಸೆಡ್ ವೆಜ್ ಪಾಸ್ತಾ ಸವಿಯಲು ಸಿದ್ಧ. ಈಗ ನ್ಯೂಟ್ರಿಷನ್ ಟಿಪ್ಸ್ ಕೊಡಲಿದ್ದಾರೆ ರಮ್ಯಾ ಸತೀಶ್ ಅವರು. ಸಾಕಷ್ಟು ಮಾಹಿತಿ ನೀವು ಕೂಡ ಪಡಿತೀರಾ. ಓವರ್ ಟು ಪ್ರದೀಪ್. ಹಾಯ್ ರಮ್ಯಾ. ಹಲೋ ಪ್ರದೀಪ್. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಇಲ್ಲಿ ಪವರ್ ಆಫ್ ಪರ್ಪಲ್ ಅಂತ ಏನು ಚಾರ್ಟ್ ಹಾಕಿದ್ದೀರಾ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ವಿವರ ಹೇಳ್ತೀರಾ ಇದ್ರದ್ದು? ಪರ್ಪಲ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸಲ್ಲಿ ಆ್ಯಂಟಿ ಏಜಿಂಗ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರುತ್ತೆ. ಅದರಿಂದ ನಾವು ಪರ್ಪಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ರೆಕಮೆಂಡ್ ಮಾಡ್ತೀವಿ. ಆ್ಯಂಟಿ ಏಜಿಂಗ್ ಅಂತಂದರೆ ಈ ಸ್ಕಿನ್ ಎಲಾಸ್ಟಿಸಿಟಿ ಎಲ್ಲ ಇಂಪ್ರೂವ್ ಮಾಡುತ್ತೆ ಪರ್ಪಲ್ ಫ್ರೂಟ್ಸ್. ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಮತ್ತು ಅದು ಕ್ಯಾನ್ಸರ್ನ ಲೋವರ್ ರಿಸ್ಕ್ ಆಫ್ ಕ್ಯಾನ್ಸರ್ ಇರುತ್ತೆ ಅದರಿಂದ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ. ಸೊ ಕ್ಯಾನ್ಸರನ್ನು ದೂರ ಇಡುವಂಥ ಅಂಶಗಳು ಅದರಲ್ಲಿರುತ್ತೆ. ಸೊ ಇದು ಆ್ಯಂಟಿ ಏಜಿಂಗ್ ಅಂತ ಏನು ಹೇಳಿದ್ರಿ, ಅದು ಬರೀ ನೆರಿಗೆ ಬಗ್ಗೆ ಮಾತ್ರ ಇದೆ ಅಥವಾ ತ್ವಚೆಗೆ ಏನಾದರೂ ಗ್ಲೋ ಬರುತ್ತಾ ಅದರಿಂದ? ಡೆಫಿನೆಟ್ಲಿ ಅದು ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ಗೆ, ಮತ್ತು ಸ್ಕಿನ್ ಟೆಕ್ಸ್ಚರು ತುಂಬ ಚೆನ್ನಾಗಿರುತ್ತೆ. ಬ್ಲೂ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಂಡಾಗ, ಎಸ್ಪೆಷಲಿ ಗ್ರೇಪ್ಸ್, ಬ್ಲ್ಯಾಕ್ ಗ್ರೇಪ್ಸ್ ಅಥವಾ ಬ್ಲೂ ಗ್ರೇಪ್ಸ್. ಓಕೆ. ಸೊ ಬ್ಲೂಬೆರಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಏಜೆಂಟ್ ಭಾಳ ಹೈಯರ್ ಲೆವೆಲಲ್ಲಿ ಇರುತ್ತೆ. ಈಗ ಆ್ಯಂಟಿ ಏಜಿಂಗ್ ಗುಣ ಏನಿದೆ ಅಂತ ನೀವು ಹೇಳಿದ್ರಿ, ಅದರಲ್ಲಿ ಏನೇನೆಲ್ಲ ಕವರ್ ಆಗುತ್ತೆ? ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ಗೆ, ಎಲಾಸ್ಟಿಸಿಟಿ ಇಂಪ್ರೂವ್ ಮಾಡುತ್ತೆ, ಸುಕ್ಕು ಬರೋದನ್ನ ಆದಷ್ಟು ಕಮ್ಮಿ ಮಾಡುತ್ತೆ. ಓಕೆ. ಸೊ ಬೇರೆ ಏನಾದರೂ ಬೆನಿಫಿಟ್ಸ್ ಇದೆಯಾ ಇದ್ರದ್ದು? ಇದಲ್ದಲ್ಲೇ ಪರ್ಪಲ್ ಅಂತಲ್ಲ, ಲೈಕ್ ಅದರ್ ಡಾರ್ಕ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಲೈಕ್ ಯೆಲ್ಲೋ ಆ್ಯಂಡ್ ರೆಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಲೈಕ್ ಆ್ಯಪಲ್, ಪಂಪ್ಕಿನ್, ಅದರಲ್ಲೂ ಅಷ್ಟೇ ಸೇಮ್ ಆ್ಯಂಟಿ ಆಕ್ಸಿಡೆಂಟ್ಸ್, ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುತ್ತೆ. ಸೇಬು, ಕುಂಬಳಕಾಯಿ ಎಲ್ಲ. ಹೌದು. ಸೊ ಓಕೆ. ಅದಲ್ದಲ್ಲೇ ನಿಮಗೆ ಇದು ಇಟ್ ವಿಲ್ ಹೆಲ್ಪ್ ಲೋವರ್ ದ ರಿಸ್ಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಮೆಮೊರಿ ಪವರ್ನ ಬೂಸ್ಟ್ ಮಾಡುತ್ತೆ. ಓಕೆ. ನೆನಪಿನ ಶಕ್ತಿ ಜಾಸ್ತಿ ಆಗಕ್ಕೆ ಇದು ಒಳ್ಳೇದು ಅಂತ ಹೇಳ್ತಾರೆ. ಹೌದು. ಈ ಪರ್ಪಲ್ ವೆಜಿಟೇಬಲ್ಸ್ ಮತ್ತು ಡಾರ್ಕ್ ವೆಜಿಟೇಬಲ್ಸ್ ಅಂತ ಏನು ಹೇಳಿದ್ರಿ, ಅದರಲ್ಲಿ ಏನೇನು ಬರುತ್ತೆ ಈಗ? ದಿಸ್ ಬ್ಲೂಬೆರಿ, ಬ್ಲೂ ಗ್ರೇಪ್ಸ್, ಬ್ರಿಂಜಾಲ್, ಬ್ಲ್ಯಾಕ್ಬೆರಿ. ಅದಲ್ದಲೇ ಪಪಾಯ, ಅದು ಡೀಪ್ ಯೆಲ್ಲೋ ಕಲರ್ ಇರೋದ್ರಿಂದ, ಆ್ಯಪಲ್, ಟೊಮೆಟೊಸ್, ಮತ್ತು ಕುಂಬಳಕಾಯಿ, ಪಂಪ್ಕಿನ್. ಓಕೆ. ಎಲ್ಲ ಡಾರ್ಕ್ ವೆಜಿಟೇಬಲ್ಸಲ್ಲೂ ಆ್ಯಂಟಿ ಆಕ್ಸಿಡೆಂಟ್ಸ್, ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುತ್ತೆ. ಓಕೆ. ಮತ್ತು ಈಗ ಈ ಪರ್ಪಲ್ ಗ್ರೇಪ್ಸ್ ಬದಲು ಗ್ರೀನ್ ಗ್ರೇಪ್ಸ್ ಏನು ಬರುತ್ತೆ ನಾರ್ಮಲ್ ಆಗಿ ಸಿಗುವಂಥದ್ದು, ಅದರಲ್ಲಿ ಏನಾದರೂ ಇದೇ ಥರದ ಬೆನಿಫಿಟ್ಸ್ ಇದೆಯಾ ಅಥವಾ ಅದಕ್ಕೆ ಸಪ್ರೇಟಾಗಿ ಏನಾದರೂ? ಅದರಲ್ಲಿ ವೈಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇದೆ, ಆದರೆ ಬ್ಲೂ ಗ್ರೇಪ್ಸಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ. ಓಕೆ.
ಈಗ ಯಾವ್ಯಾವ ಫ್ರೂಟಿಂದ ಏನೇನು ಬೆನಿಫಿಟ್ ಇದೆ ಅಂತ ಹೇಳಿದ್ರಿ, ಬಟ್ ಕನ್ಸಂಪ್ಷನ್ ಎಷ್ಟೆಷ್ಟು ಮಾಡಬೇಕು, ಎಷ್ಟೆಷ್ಟು ತಿನ್ನಬೇಕು ಒಂದೊಂದು ಸಲಕ್ಕೆ ಅಂತ ಸ್ವಲ್ಪ ವಿವರ ಕೊಡಿ. ವೇಟ್ ವಾಚರ್ಸ್ ಅಂದರೆ ಡಯಟ್ ಕಂಟ್ರೋಲಲ್ಲಿದ್ದರೆ ಅವರು ಬ್ಲೂಬೆರಿ, ಬ್ಲ್ಯಾಕ್ಬೆರಿ ಮತ್ತು ಗ್ರೇಪ್ಸ್ನ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಅಂತ ಅಂದರೆ ಎವ್ರಿ ಡೇ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಹೇಳಲ್ಲ, ವೀಕ್ಲಿ ಒನ್ಸ್ ತೊಗೋಬೋದು. ಓಕೆ, ಸ್ಮಾಲ್ ಕಪ್ ಮೆಜರ್ಮೆಂಟ್ ತೊಗೊಂಡು ಅದ್ರಲ್ಲಿ ತೊಗೋಬೋದು. ಅದೇ ವೆಜಿಟೇಬಲ್ಸ್, ಬ್ರಿಂಜಾಲ್, ಪಂಪ್ಕಿನ್, ಟೊಮೆಟೊಸ್, ಅದರಲ್ಲಿ ನಮಗೆ ಕ್ವಾಂಟಿಟಿ ಇಷ್ಟೇ ಲಿಮಿಟೆಡ್ ಕ್ವಾಂಟಿಟಿ ತೊಗೋಬೇಕು ಅಂತ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, ಹೌ ಮಚ್ ಎವರ್ ಲೈಕ್ 1 ಕಪ್ ಆಫ್ ಸಬ್ಜಿ ಮ್ಯಾಕ್ಸಿಮಮ್ ಒಬ್ಬ ಮನುಷ್ಯ ಅಷ್ಟೇ ತೊಗೊಳ್ಲಿಕ್ಕಾಗೋದು ಅನ್ಸುತ್ತೆ, ಅಷ್ಟು ತೊಗೋಬೋದು. ಓಕೆ, ಆ್ಯಂಡ್ ಇದಲ್ದಲ್ಲೇ ಇದರಲ್ಲಿ ನಮಗೆ ಬ್ರೈನ್ ಮತ್ತು ಹಾರ್ಟಿಗೂ ಸಹ ಇಟ್ಸ್ ಅ ವೆರಿ ಗುಡ್ ಫುಡ್. ಪರ್ಪಲ್ ಮತ್ತು ಡಾರ್ಕ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಬಗ್ಗೆ ತುಂಬ ಡೀಟೇಲ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪ್ರದೀಪ್.